ಕೋಲಾರದ ಅಗ್ನಿ ಪತ್ರಿಕಾ ವರದಿಗಾರ ಕಿರಣ್ ರಾಜ್ ಅವರು ಕೆಜಿಎಫ್ನ ಬಿಇಒ ಕಚೇರಿಯಲ್ಲಿ ಸರ್ಕಾರಿ ನಿಯಮಗಳನ್ನು ಪಾಲಿಸದ ಖಾಸಗಿ ಶಿಕ್ಷಣ ಸಂಸ್ಥೆಯ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಶಾಲೆಯು ನಿಯಮಗಳನ್ನು ಗಾಳಿಗೆ ತೂರಿದೆ ಹಾಗೂ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೂ ಶಾಲೆಗೆ ಪ್ರವೇಶವನ್ನ ಪಡಿತಾ ಇದೆ. ಶಿಕ್ಷಣ ಇಲಾಖೆಯು 14 ತರಗತಿ ಕೋಣೆಗೆ ಅನುಮತಿಯನ್ನ ನೀಡಿತು. ಆದರೆ ಶಾಲಾ ನಿರ್ವಹಣಾ ಕೇಂದ್ರವು 40ಕ್ಕೂ ಹೆಚ್ಚು ತರಗತಿಗಳನ್ನು ನಡೆಸ್ತಾ ಇದೆ. 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲಾ ಕ್ಯಾಂಪಸ್ನಲ್ಲಿದ್ದಾರೆ. ಶಿಕ್ಷಣ ಇಲಾಖೆ ಈ ಖಾಸಗಿ ಶಾಲೆಯ ಕಡೆಗೆ ಕಣ್ಣಿದ್ದು ಕೂಡ ಕುರುಡರಾಗಿ ವರ್ತಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಾಯದ್ ಕೊಡ್ತಾರೆ ಹೇಳ್ಬಿಟ್ಟು ಕೊಡ್ತಾ ತಗೊಳ್ಳೋ ನಿಮ್ಮ ಕಡೆಯಿಂದ ಆಗಿದೆ. ಸೀಲು ಸೇಮ್ ಹಂಗಾರೆ DDP ಕ್ರಮ ತಗೊಂಡಿಲ್ಲ ಹೇಳಿ. ಇಲ್ಲ ನೀವು ಕಳ್ಸ್ಕೊಟ್ಟಿದ್ರಲ್ಲ 21/10 ನೋಡಿ ಇದರಲ್ಲಿ ನೋಡಿ ಕಳ್ಸ್ಕೊಟ್ಟಿದ್ದು ಡೇಟು 2014 24 ಎಷ್ಟಾಗಿದೆ? ನಾನು ಕೊಟ್ಟಿರೋದು ಅರ್ಜಿ ನಾನು ಕೊಟ್ಟಿರೋ ಅರ್ಜಿ 6 ತಿಂಗಳ ಮೇಲೆ ಮುಂಚೆ ಆಗಿದೆ. ಇಲ್ಲಿಂದ ಹೋಗಿ ಲೇಟ್ ಪ್ರೊಸೆಸ್ ಹೋಗಿರೋದು. ಬಟ್ DDP ಇನ್ನೂ ಕ್ರಮ ತಗೊಂಡಿಲ್ಲ. ಹಂಗಂದ್ರೆ DDP 100% ಈ ಶಾಲೆಗೆ ಫುಲ್ ಇನ್ಕ್ಲೂಡ್ ಆಗಿದ್ದಾರೆ. DDPನೇ ಮೇನ್ ಕಾರಣ. ಯಾಕೆನಾ ಒಂದೊಂದಿಯಲ್ಲಿ ಪಾಯಿಂಟ್ ಹೇಳ್ತೀನಿ ನೋಡಿ. ಯಾವುದೋ ಸರ್ಕಾರಿ ಶಾಲೆ ಪಕ್ಕದಲ್ಲಿ 1 ಕಿಲೋಮೀಟ್ರಲ್ಲಿ ಇರಬೇಕು ಪ್ರೈವೇಟ್ ಸ್ಕೂಲು, ಬಟ್ ಇಲ್ಲಿ ನಡೆಸ್ತಾ ಇದ್ದಾರೆ. ಇದಕ್ಕೆ LKG UKGಗೆ ಇಲ್ಲಿ LKG UKGಯಲ್ಲಿ ಆ ಕಟ್ಟಡನ ವೆರಿಫೈ ಮಾಡಿದ್ದಾರೆ. BO ಹೋಗಿ ನನ್ನ ಹತ್ರ ಫೋಟೋ ಇದೆ, ಹೋಗಿದ್ದಾರೆ, ಹೋಗಿ BO ಹೋಗಿ ಲೆಟರ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಸರ್ ನೋಟಿಸ್ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆ ಪಕ್ಕದಲ್ಲಿ ಪ್ರೈವೇಟ್ ಶಾಲೆನ ನಡೆಸ್ಬೋದಾ ಸರ್? ಕಾನೂನಲ್ಲಿ ಇದೆಯಾ? ಇದು ಮಾಡ್ಬೋದಾ? ಮಾಡಬಾರ್ದು. ಅವರು ಪರ್ಮಿಷನ್ ತಗೊಂಡು ಬಟ್ ಈ ಶಾಲೆಗೆ ಅನುಮತಿ ಕೊಟ್ಬಿಟ್ಟು ಬೇರೆ ಶಾಲೆಗೆ ಅಲ್ಲಿ ಅನುಮತಿಯೇ ಇಲ್ಲ. ಈ ಶಾಲೆ ಹೆಸರಲ್ಲಿ ಅನುಮತಿ ಮಾಡ್ಬೋದಾ? ತಪ್ಪು ದಂಡಿದು ಏನು BO ಆಫೀಸ್ ಪಕ್ಕದಲ್ಲಿ ಮಾಡೋದು ತಪ್ಪುದ. ಮತ್ತು ಇನ್ನೊಂದು ಏನಂದರೆ ಅವರು ಫೀಸ್ ಸ್ಟ್ರಕ್ಚರ್ ಇವಾಗ ಹೋದ ವರ್ಷ ಹಾಕಿದ್ದಾರೆ. ಹೋದ ವರ್ಷನ ಬಿಗ್ ಸೇಲ್ ಮಾಡ್ಯಾರ. ಈಗ ಏನು ಫೀಸ್ ಸ್ಟ್ರಕ್ಚರು 50,000 ಎಕ್ಸ್ಟ್ರಾ ಮಾಡಿದ್ದಾರೆ. ಮಾಡ್ಬಿಟ್ಟು 50% ಎಕ್ಸ್ಟ್ರಾ ಮಾಡಿದ್ದಾರೆ. 50%. ಇನ್ನೊಂದು ನಿಮ್ಮ ಶಾಲೆಗೆ ಅನುಮತಿ ಕೊಟ್ಟಿರೋದು ಬರೀ 14 ಕ್ಲಾಸ್ 14 ಕ್ಲಾಸ್ ಮಾತ್ರನೇ ಕೊಟ್ಟಿರೋದು. ಬಟ್ ಅವ್ರು ನಡೆಸ್ತಾ ಇರೋದು 58 ಕ್ಲಾಸ್ ಇರಿ ಸರ್. ಇಲ್ಲ ನನ್ನ ಹತ್ರ ಇದೆ ಇಲ್ಲಿ ನೋಡಿ ಸರ್. ಇಲ್ಲಿ ನೋಡಿ 58 ಕ್ಲಾಸ್ ಅನುಮತಿ ಕೊಟ್ಟಿದ್ರ ಚೌಟ್ರಿನಲ್ಲಿ. ಸರಿ, ಇನ್ನೊಂದು ನಗರಸಭೆಯಿಂದ ಆಲ್ರೆಡಿ ಹೋಗಿ ನಗರಸಭೆ ಅಧ್ಯಕ್ಷರು ಒಂದು ವೆರಿಫೈ ಮಾಡಿದ್ದಾರೆ. ಸ್ವಚ್ಛತೆ ಇಲ್ಲ, ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಇಲ್ಲ. ನೀವು ಯಾರನ್ನ ಅದ್ರ ಬಗ್ಗೆ ಏನೋ ಕ್ರಮ ತಗೊಂಡಿದ್ದೀರಾ? ಸ್ವಚ್ಛತೆ ಇಲ್ಲ ಅಂತ ನಗರಸಭೆ ಅಧ್ಯಕ್ಷರು ಹೋಗಿ ವೆರಿಫೈ ಮಾಡಿ ಇಲ್ಲಿ ಯಾವುದು ಈಗ ದೂರ ಬಂದಿದೆ ಅಂತ ಇದು ಚೆಕ್ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲ ಚೆಕ್ ಮಾಡಿಬಿಟ್ಟು ನಾವೆಲ್ಲ ರಿಪೋರ್ಟ್ ಹಾಕಿದ್ದಾರೆ ಸರ್. ರಿಪೋರ್ಟ್ ಹಾಕಿದ್ದಾರೆ ನಿಮ್ಮಲ್ಲಿ ಈ ಕಚೇರಿಯಲ್ಲಿ ಏನು ನಾನು ಏನು ಹೇಳೋದು ನಿಮ್ಮ ಆರೋಪ ಮಾಡಿಲ್ಲ. ನಾನು ಆರೋಪ ಮಾಡಿ DDPನೇ. ಇಲ್ಲಿಂದ ನೀವು ದಾಖಲೆ ಕೊಟ್ಟಿಲ್ಲ ಆಯಿತು. ನೋಡಿ DDP ಆಫೀಸ್ ನಾನು ಬರ್ತೀನಿ ಅಂತ. ಆದರೆ ಈ ಆಫೀಸ್ ಸೇಫು. ಹಂಗಾದ್ರೆ DDP ಇದು ಇನ್ಕ್ಲೂಡ್ ತಾನೆ. DDP ಮೇಲೆ ತಪ್ಪಿರೋಲ್ಲ. DDP ವಿಸಿಟ್ ಮಾಡಿದ್ರೆ 1 ವರ್ಷಕ್ಕೆ ಮುಂಚೆ ನನ್ನ ಹತ್ರ ಬೈಕ್ ಕೊಟ್ಟು ಹೋಗಿದ್ದಾರೆ. ಅವರು ಇದು ಮೇಲೆ ಕ್ರಮ ತಗೊಳ್ಳ. DDPಗೆ ಬುಕ್ ಸೇಲ್ ಮಾಡೋದು, ಬಿಲ್ಲು ಮತ್ತು ವಿಡಿಯೋ ಮುಖಾಂತರ ನಾನು ತೋರಿಸಿದ್ದೀನಿ ಸರ್. ವಿಡಿಯೋ ಮುಖಾಂತರ DDP ವೆರಿಫೈ ಮಾಡಿದ್ದಾರೆ, ತೋರಿಸಿದ್ರು. ಅದ್ರ ಬಗ್ಗೆ 1 ವರ್ಷ ಆಯಿತು ಅನ್ನೋ ಕ್ರಮ ತಗೊಂಡಿದ್ದೀನಿ. ನಿಮ್ಮ BO ಇದೆ ಎಷ್ಟು ಸರ್? ಇವಾಗ ನಾನು ಆ ಶಾಲೆಗೆ ಒಂದು ಕೇಳ್ಕೊಂಡು ಏನು ನೋಟಿಸ್ ಇಶ್ಯೂ ಮಾಡಿ ನೋಟಿಸ್ ಇಶ್ಯೂ ಮಾಡಿ ಆ ನೋಟಿಸ್ ಮಾಡಿ ಬೇರೆ ನೋಟಿಸೇ ಕೊಡ್ತಾ ಇದ್ದೀರಾ. ಕ್ರಮ ಏನಾಗಿಲ್ಲ ಅಂದರೆ ಒಪ್ಕೊಳ್ತೀರಾ ಸರ್? DDP ಮೇಲೆ ನೀವು ಕಳ್ಸ್ಕೊಟ್ಟಿದ್ದೀರಾ, DDP ಮೇಲೆ ಫಾಲ್ಟ್. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.
100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay. One-stop solution for your neuro and holistic problems. Dr. J. Mariadas, near Municipal Ground, First Cross Road.